ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಭೂಮಿಕಾ ಅಜ್ಜಿ, ನಿನಗೆ ಒಂದು ಕಿವಿ ಮಾತು ಹೇಳ್ಬೇಕು ನಾನು. ಯಾವುದರ ಬಗ್ಗೆ ಅಜ್ಜಿ? ಬಾ ಹೇಳ್ತೀನಿ. ಹೇಳಿ ಅಜ್ಜಿ. ನೋಡಮ್ಮ ಭೂಮಿಕಾ, ಇನ್ಮೇಲೆ ನೀನು ಸ್ವಲ್ಪ ಎಚ್ಚರಿಕೆಯಿಂದ ಓಡಾಡಬೇಕು, ನಾಜೂಕಾಗಿರಬೇಕು. ನೀ ಎಷ್ಟು ಎಚ್ಚರಿಕೆಯಿಂದ ಇರ್ತೀಯೋ ಅಷ್ಟು ಒಳ್ಳೆಯದು. ನಿನಗೇನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಆಮೇಲೆ ಗುಂಡು ಗರ್ಮ್ ಆಗ್ಬಿಡ್ತಾನೆ, ಆಕಾಶ ಭೂಮಿ ಒಂದು ಮಾಡಿಬಿಡ್ತಾನೆ ಅಷ್ಟೇ. ನಾನು ಕೇರ್ ತಗೋತೀನಿ ಅಜ್ಜಿ. ಒಳ್ಳೇದು, ಹಾಗೇ ಇರಬೇಕು. ಯಾಕಂದ್ರೆ ನಿನ್ನ ಹೊಟ್ಟೆಲಿ ಪುಟ್ಟ ಜೀವ ಬೆಳೀತಾ ಇದೆ, ಅದ್ರ ಬಗ್ಗೆ ನೀನು ಯಾವಾಗಲೂ ಯೋಚನೆ ಮಾಡಬೇಕು. ಗರ್ಭ ಗಟ್ಟಿ ಆಗೋವರೆಗೂ ಎಷ್ಟು ಎಚ್ಚರಿಕೆಯಿಂದಿರ್ತೀವೋ ಅಷ್ಟು ಒಳ್ಳೇದು. ಹಾಗಂತ ನಾನು ನಿನಗೆ ಭಯ ಪಡಿಸ್ತಾ ಇಲ್ಲ, ಹುಷಾರಾಗಿರು ಅಂತ ಹೇಳ್ತಾ ಇದ್ದೀನಿ. ಶುರುನಲ್ಲಿ ಒಂದಷ್ಟು ತಿಂಗಳು ಎಚ್ಚರಿಕೆಯಿಂದ ಇದ್ರೆ ಸಾಕು, ಆಮೇಲೆ ಏನು ಭಯ ಇಲ್ಲ. ಹೊಟ್ಟೆ ಸ್ವಲ್ಪ ಭಾರ ಆಗುತ್ತೆ, ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಅಜ್ಜಿ, ನೋಡು ನೋಡು, ನಿನ್ನ ಮುಖದಲ್ಲಿ ಅಮ್ಮನ ಕಡೆ ಬಂದ್ಬಿಟ್ಟಿದೆ. ನಿಮಗೆ ಯಾವ ಮಗು ಬೇಕು, ಹುಟ್ಟೋ ಮಗು ಹೇಗಿರ್ಬೇಕು ಅನ್ನೋದನ್ನ ನೀವು ಗಂಡ ಹೆಂಡತಿ ಆಗ್ಲೇ ಮಾತಾಡ್ಕೊಂಡಿರ್ಬೇಕಲ್ಲ. ಎಲ್ಲ ಗಂಡ ಹೆಂಡತಿರು ಮಾತಾಡ್ಕೋತಾರೆ. ಯಾಕಂದ್ರೆ ಮಕ್ಕಳು ಅನ್ನೋದೇ ದೊಡ್ಡ ಸಂಭ್ರಮ ಅಲ್ವಾ. ಎಲ್ಲ ಗಂಡ ಹೆಂಡತಿನೂ ಕನಸು ಕಾಣ್ತಿರ್ತಾರೆ. ನೀವು ಯಾವ ಮಗು ಬೇಕು ಅಂತ ಮಾತಾಡ್ಕೊಂಡ್ರಿ? ಅಯ್ಯಯ್ಯೋ, ನಾಚ್ಕೊಳ್ಳೋದು ನೋಡು. ಅದಕ್ಕೆ ಯಾಕೆ ನಾಚಿಕೆ? ಎಂತ ಮಗು ಬೇಕು ಅನ್ನೋದನ್ನ ಹೇಳು. ನನಗೆ ಗೌತಮ್ ಅವ್ರ ಥರ ಗುಂಡಾಗಿರೋ ಗಂಡು ಮಗು ಬೇಕು. ಮತ್ತೆ ಅವನಿಗೆ? ಅವ್ರಿಗೆ ಹೀಗೆ ಅಂತ ಏನಿಲ್ಲ, ಆದರೆ ಈ ಮನೆಯಲ್ಲಿ ಹುಟ್ಟೋ ಮೊದಲನೇ ಮಗು ಅವ್ರ ತಂದೆನೇ ಆಗಿರ್ತಾರೆ ಅನ್ನೋ ನಂಬಿಕೆ ಅವ್ರಿಗಿದೆ. ಅದೇ ಆಸೆನೂ ಇಟ್ಕೊಂಡಿದ್ದಾರೆ. ಹಾಗನ್ನ ಅವನು ಅವ್ರ ಅಪ್ಪನ ಕಂಡ್ರೆ ಅಷ್ಟೇ ಪ್ರೀತಿ ಅವನಿಗೆ. ಈಗ ಅವನಿಲ್ಲ ಅಂದ್ರೆ ಏನಂತೆ? ಗುಂಡು ಹೇಳ್ದಾಗೆ ಅವನೇ ಮಗುವಾಗಿ ಹುಟ್ಟು ಬರ್ತಾನಲ್ಲ, ಅಷ್ಟು ಸಾಕು. ನಿಮಗಿಂತ ಆ ಮಗುಗೋಸ್ಕರ ನಾನೇ ಕಾಯ್ತಾ ಇದ್ದೀನಿ. ನಾನ್ ಬದುಕಿರುವಾಗ್ಲೇ ನಮ್ಮ 4ನೇ ತಲೆಮಾರನ್ನ ನೋಡಬೇಕು, ನಮ್ಮ ವಂಶದ ಕುಡಿನ ಎತ್ತಿ ಮುದ್ದಾಡಬೇಕು ಅನ್ನೋದೇ ನನ್ಗೆ ಆಸೆ. ಎಲ್ರಿಗೂ ಆ ಅದೃಷ್ಟ ಸಿಗಲ್ಲ, ನನಗೆ ಆ ಅದೃಷ್ಟ ಸಿಕ್ಕಿದೆಯಲ್ಲ, ನನ್ಗದೇ ಖುಷಿ. ನಿಜ ಅಜ್ಜಿ, ಮಕ್ಕಳಂದ್ರೇನೆ ಹಾಗೆ, ಎಲ್ರ ಖುಷಿಗೂ ಕಾರಣ ಆಗ್ತಾರೆ, ಬೇರೆ ಲೋಕನೇ ಸೃಷ್ಟಿ ಮಾಡ್ತಾರೆ. ನೀನ್ ಆಸೆ ಪಟ್ಟ ಹಾಗೆ ನಮ್ಮ ಗುಂಡು ತರ ಇರೋ ಗಂಡು ಮಗುನೇ ಆಗ್ಲಿ. ನಿಮ್ಮ ಸಂಸಾರ ಯಾವತ್ತು ಹೀಗೆ ಸಂತೋಷವಾಗಿ ನಗನಗ್ತಾ ಇರೋ ಹಾಗಾಗಿ. ಥ್ಯಾಂಕ್ ಯು ಅಜ್ಜಿ. ನೋಡ್ತಾ ಇರು, ಮುಂದಕ್ಕೆ ಈ ಮನೆ ಬೇರೆ ತರನೇ ಆಗುತ್ತೆ. ಮಗು ಖುಷಿನ ಹೊತ್ಕೊಂಡು ಬರುತ್ತೆ, ಮನೆ ತುಂಬ ಬರೀ ಖುಷಿನೇ ತುಂಬಿರುತ್ತೆ. ಹಾ ಅಜ್ಜಿ, ಅದೆಲ್ಲ ಎಷ್ಟು ಚೆನ್ನಾಗಿರುತ್ತಲ್ಲ, ನೆನ್ಸ್ಕೊಂಡ್ರೇನೆ ಖುಷಿ ಆಗುತ್ತೆ. ಆ ಖುಷಿನೇ ಬೇರೆ, ಅನುಭವಿಸಿ ಅರ್ಥ ಮಾಡ್ಕೋಬೇಕು. ಭೂಮಿಕಾ, ಮಗು ಮಲಗ್ತಾ? ನಾಳೆ ಹಾಡು ಕೇಳ್ತಾ ಇದ್ರೆ? ಅಲ್ಲ, ಯೂಶಲಿ ಯಾವ್ದಾದ್ರು ಒಂದು ಪುಸ್ತಕ ಹಿಡ್ಕೊಂಡು ಕೂತಿರ್ತಾ ಇದ್ರಲ್ಲ, ಅದಕ್ಕೆ ಕೇಳ್ತೆ. ಇತ್ತೀಚೆಗೆ ಈ ರೀತಿ ಹಾಡು ಕೇಳಿದ್ರೆ ತರ ಖುಷಿ ಆಗುತ್ತೆ. ಇನ್ನೊಂದು ಖುಷಿ ವಿಷಯ ಇದೆ, ಇರಿ ಕಣ್ಮುಚ್ಕೊಳ್ಳಿ. ಕಣ್ಬಿಡಿ, ತಗೊಳ್ಳಿ. ಚೆನ್ನಾಗಿದ್ಯಾ? ತುಂಬಾನೇ ಚೆನ್ನಾಗಿದೆ. ನನ್ ಖುಷಿ ನೋಡಿದ್ರೆ ಗೊತ್ತಾಗ್ತಿಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಇನ್ಫ್ಯಾಕ್ಟ್ ನೀವೇನೇ ಮಾಡಿದ್ರು, ಏನೇ ತಂದ್ಕೊಟ್ರು ಅದು ಚೆನ್ನಾಗಿರುತ್ತೆ. ಯಾಕೆ ಹೇಳಿ? ಯಾಕಂದ್ರೆ ಅದ್ರಲ್ಲಿ ನಿಮ್ ಪ್ರೀತಿ ಎತ್ಕಾಡ್ತು, ಅದಕ್ಕೆ. ನಾನು ಬಲವಂತಕ್ಕೆಲ್ಲ ಏನು ಒಪ್ಕೋಬೇಕಾಗಿಲ್ಲ, ಹಾಗಂತ ನಾನು ತದಿಂದ ಎಲ್ಲ ಚೆನ್ನಾಗಿರ್ಬೇಕು ಅಂತ ರೂಲ್ಸು ಇಲ್ಲ. ಇಷ್ಟ ಆಗದೆ ಇದ್ರೆ ಹೇಳಿ, ನಾನು ಚೇಂಜ್ ಮಾಡಿಸ್ಕೊಂಡ್ಬರ್ತೀನಿ. ಇಲ್ಲ, ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ.
ಅಲ್ಲ ಗೌತಮರೇ, ಈಗಾಗಲೇ ನನ್ನ ಹತ್ರ ಒಂದು ರಾಶಿ ಒಡವೆ ಬೀರುವಲ್ಲಿ ಬಿದ್ದಿದೆ. ನೀವು ಇಷ್ಟೊಂದು ಎಕ್ಸ್ಪೆನ್ಸಿವ್ ನೆಕ್ಲೆಸ್ ತಂದು ಕೊಟ್ರೆ ಏನಾಗುತ್ತೆ? 10ರಲ್ಲಿ 11 ಆಗುತ್ತೆ. ಅದಕ್ಕೆ ಹೇಳಿದೆ ನಾನು, ಯಾಕಿದನ್ ತರಕ್ ಹೋದ್ರಿ ಅಂತ. ಚೆನ್ನಾಗಿದೆ ಅಂತಾನು ಹೇಳ್ತೀರಾ, ಇಷ್ಟಿಷ್ಟದ ಲೆಕ್ಚರ್ ಕೊಡ್ತೀರಾ ಅಂತ ನೀವು. ಅಲ್ಲ ಚೆನ್ನಾಗೇ ಇದೆ, ಬಟ್ ನಾನು ಡೈಲಿ ವೇರ್ ಹಾಕೊಳಕ್ಕಾಗಲ್ವಲ್ಲ, ಅದಕ್ಕೆ ಹೇಳಿದೆ. ನೀವು ಹಾಕೊಳ್ಳಿ ಬಿಡಿ, ನಾನು ಕೊಡಬೇಕು ಅನ್ನಿಸ್ತು, ಅದಕ್ಕೋಸ್ಕರ ಗಿಫ್ಟ್. ನೀವಾಗ್ಲೇ ನನಗೊಂದು ದೊಡ್ಡ ಗಿಫ್ಟ್ ಕೊಟ್ಟಿ. ಐ ನೋ, ಒಂದು ನಿಮಿಷ ರೀ. ಇನ್ನೊಂದು ಗಿಫ್ಟ್ ತಂದಿದ್ದೀನಿ. ಇದನ್ನ ಗಿಫ್ಟ್ ಅಂತ ಅನ್ಕೋಬೇಕಾಗಿಲ್ಲ, ಬಟ್ ಬೇಕೇ ಬೇಕಾಗಿರೋದು. ನೀವು ಬಹಳ ಇಷ್ಟ ಆಗುತ್ತೆ. ಸೋ ಕ್ಯೂಟ್. ಸೊ ನೀವು ಹೀಗೆ ಫ್ರೀ ಆಗಿದ್ದಾಗ ಹಾಡುಗಳನ್ನ ಕೇಳ್ತಾ ಇರ್ತೀರಲ್ಲ, ಅವಾಗವಾಗ ಈ ಫೋಟೋನು ನೋಡ್ತಾ ಇರಿ. ಯಾಕೆಂದ್ರೆ ಈ ಫೋಟೋ ನೋಡ್ತಾ ಇದ್ರೆ ಇದೇ ತರ ಮಗು ಕ್ಯೂಟ್ ಆಗಿರೋದು, ಹೆಲ್ದಿ ಆಗಿರೋದು ನಮ್ಗೆ ಹುಟ್ಟುತ್ತೆ ಅಂತ. ಇದರ ಅವಶ್ಯಕತೆ ನನಗಿಲ್ಲ. ಹಾ, ನಮ್ಮ ಮಗು ಹೇಗಿರ್ಬೇಕು ಅನ್ನೋ ಕಲ್ಪನೆ ನನ್ಗೆ ಆಲ್ರೆಡಿ ಇದೆ. ಇಲ್ಲ, ನಮ್ಮ ಮಗು ನಿಂತರು ಕ್ಯೂಟ್ಗೆ, ಗುಂಡ್ಗೆ, ಕೆಂಪು ಮುದ್ದಾಗಿರ್ಬೇಕು. ಸೊ ನನಗೆ ಈ ಫೋಟೋ ಎಲ್ಲ ಬೇಡ, ನಾನು ನಿಮ್ಮನ್ನೇ ನೋಡ್ತೆ. ಹೌದು, ನಂತರದ್ದೇ ಮಗು ಹುಟ್ಟಬೇಕು ಅಂತ ಹೇಳಿದ್ರಲ್ಲ, ಹೆವಿ ಭಾರ ಆಗಲ್ವಾ? ಕಷ್ಟ ಆಗತ್ತೆ. ಯಾಕ್ರಿ ನಗ್ತಾ ಇದ್ದೀರಾ? ನಿಮ್ಮ ಮಾತು ಕೇಳಿ ನಗು ಬಂತು. ಇಟ್ಸ್ ಓಕೆ, ಎಷ್ಟೇ ಭಾರ ಆದ್ರೂ ಪರವಾಗಿಲ್ಲ, ನಾನು ಹೋಗ್ತೀನಿ. ಬಟ್ ನನಗೆ ನಿಮ್ ತರ ಇರೋ ಮಗುನೇ ಬೇಕು, ಗುಂಡ್ಗುಂಡಾಗಿರೋ. ಅಕಸ್ಮಾತ್ ನಿಮ್ ತರ ಹಂಚಿ ಕಡ್ಡಿ ಮಗು ಹುಟ್ಬಿಟ್ರೆ? ಅಲ್ಲ, ಆ ಚಾನ್ಸು ಇದೆ ಅಲ್ವಾ, ಅದಕ್ಕೆ ಕೇಳಿದೆ. ಇಲ್ಲ, ಆ ಥರದ್ದು ಯಾವ ಚಾನ್ಸ್ ಇಲ್ಲ. 101% ನನಗೆ ನಿಮ್ ತರ ಇರೋ ಮಗುನೇ ಹುಟ್ಟುತ್ತೆ. ನೋ ಹಂಚ್ಕಡ್ಡಿ, ಓನ್ಲಿ ಬೆಣ್ಣೆ ಮತ್ತೆ. ಸರಿ ಬಿಡಿ, ಮಗು ಚೆನ್ನಾಗಿರ್ಬೇಕು, ನಾನು ಅಷ್ಟೇ ಬಯಸೋದು. ನೀವು ನಮ್ಮ ಜೊತೆ ಇರ್ತೀರಲ್ಲ, ನಾವು ಚೆನ್ನಾಗಿ ಇರ್ತೀವಿ. ಇಟ್ಬಿಡ್ತೀನಿ. ಇರ್ರಿ, ನಾನು ಒಡವೆ ತಂದಿದ್ದು ನೀವು ಹಾಕೊಳ್ಳಿ ಅಂತ, ನೀವು ಅದನ್ನ ಒಳಗಡೆ ಇಡ್ತೀನಿ ಅಂತ ಇದ್ರಲ್ಲ, ಹಾಕೊಡ್ರಿ, ಅದೇ ಕಾಣ್ತಿದ್ದ ನೋಡ್ಬೇಕು. ಈಗ ಇಷ್ಟೊತ್ತಲ್ಲಿ ಅರೆ, ಒಡವೆ ಹಾಕೊಳಕ್ಕೆ ಏನ್ರಿ ಮುಹೂರ್ತ ನೋಡೋದು? ಯಾಕೆ ತೋರಿಸಿ, ನಾನು ನೋಡ್ಬೇಕು. ನಾನು ನಾಳೆ ಬೆಳಿಗ್ಗೆ ಹಾಕೋತೀನಿ. ನೀವು ನನ್ನ ಮಾತು ಕೇಳಲ್ಲ, ನಾನೇ ಈಗ ನಾನು ಬೇಡ ಅನ್ನಕ್ಕಾಗೋದೇ ಇಲ್ಲ. ಅಫ್ಕೋರ್ಸ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.